ದಾಸವಾಳ ಗಿಡದ ನೆಟ್ ತೆಗಿಬೇಕಾ ಬೇಡವಾ? ಒಂದಿಷ್ಟು ಜನ ತೆಗಿಬೇಕು ಅಂತ. ಮತ್ತೊಂದಿಷ್ಟು ಜನ ಹೇಳ್ತಾರೆ ತೆಗಿಬಾರ್ದು ಅಂತ. ಅಯ್ಯೋ, ತಲೆ ಕೆಟ್ಟು ಹೋಗ್ತಿದ್ಯಲ್ಲ. ವೆಯ್ಟ್, ತಲೆ ಕೆಡಿಸ್ಕೊಡ್ಬೇಡಿ. ನಾನಿವತ್ತು ಬಂದಿದ್ದೀನಿ ಅದಕ್ಕೆ ಸೊಲ್ಯೂಷನ್ ತಗೊಂಡು. ನಮಸ್ತೆ, ನಾನು ನಿಮ್ಮ ಗಾರ್ಡನ್ ಫ್ರೆಂಡ್ ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವ್ರೆಟ್ ಗಾರ್ಡನ್ ಚಾನೆಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಎಸ್, ನಿಮಗೀಗ ಆಲ್ರೆಡಿ ಗೊತ್ತಿರೋ ಹಾಗೆಯೇ ಇವತ್ತಿನ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಏನು ಅಂತಂದರೆ, ದಾಸವಾಳ ಗಿಡವನ್ನು ನಾವು ನರ್ಸರಿಯಲ್ಲಿ ತಂದಾಗ ಅದರಲ್ಲಿ ಒಂದು ನೆಟ್ ಪಾಟ್ ಬರುತ್ತೆ. ಈ ಥರದ ನೆಟ್ ಪಾಟ್ ತುಂಬ ಜನ ಹೇಳ್ತಾರೆ ಇದನ್ನು ರಿಮೂವ್ ಮಾಡಿ ಅಂತ ಹೇಳ್ತಾರೆ. ಮತ್ತೊಂದಿಷ್ಟು ಜನ ಹೇಳ್ತಾರೆ ಇದನ್ನು ರಿಮೂವ್ ಮಾಡಬೇಡಿ, ಗಿಡ ಸತ್ತೋಗುತ್ತೆ ಅಂತ ಹೇಳಿ. ಸೊ ಈ ಥರದ ಒಂದು ಡೌಟನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳಿ ಬಹಳಷ್ಟು ರಿಸರ್ಚನ್ನು ಮಾಡಿ ನಿಮ್ಮ ಮುಂದೆ ಈ ಇನ್ಫಾರ್ಮೇಷನ್ನ ತರ್ತಾ ಇದ್ದೀನಿ. ನರ್ಸರಿಯವರಿಂದ ಹಿಡಿದು ಹಾರ್ಟಿಕಲ್ಚರ್ ತನಕನೂ ನನ್ನನ್ನು ಈ ಒಂದು ರಿಸರ್ಚ್ ಕರ್ಕೊಂಡು ಹೋಯಿತು. ಕೆಲವೊಂದಿಷ್ಟು ಗ್ರೂಪ್ಗಳು ಹಾಗೆ ಗಾರ್ಡನ್ ಎಕ್ಸ್ಪರ್ಟ್ಸ್ ತುಂಬ ಜನನ ವಿಚಾರಿಸಿದ ನಂತರ ಸಿಕ್ಕಿದಂಥ ಕನ್ಕ್ಲೂಷನ್, ಫೈನಲ್ ರಿಸಲ್ಟನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಈ ನೆಟ್ ಪಾಟ್ ಯಾಕೆ ಬಳಸ್ತಾ ಇದ್ದಾರೆ, ನೆಟ್ ಪಾಟ್ ಬಳಸೋದ್ರಿಂದ ಏನು ಯೂಸ್ ಇಲ್ಲ ಅಂದರೆ ಅದನ್ನು ಯಾಕೆ ಬಳಸ್ತಾ ಇದ್ದಾರೆ? ಸೊ ಇದನ್ನು ನಾನು ನಿಮಗೆ ಫಸ್ಟ್ ಕ್ಲಾರಿಟಿ ಕೊಡ್ತೀನಿ. ಆಗ ನಿಮಗೆ ಗೊತ್ತಾಗುತ್ತೆ ನೆಟ್ ಪಾಟ್ ಇದ್ದರೆ ಒಳ್ಳೆಯದಾ ಇಲ್ಲ ಅಂದರೆ ಒಳ್ಳೆಯದಾ ಅಂತ ಹೇಳಿ. ಇಷ್ಟಿಷ್ಟು ಚಂದದ ಹೂವಿರುವ ಗಿಡಗಳನ್ನು ತೊಗೊಂಡು ಬಂದು ಮನೆಗೆ ತಂದು ರೀಪಾಟ್ ಮಾಡಿದ ತಕ್ಷಣ 1-2 ತಿಂಗಳಲ್ಲೇ ಆ ಗಿಡಗಳನ್ನು ಕಳ್ಕೊಳ್ತೀವಿ ಅಂದಾಗ ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ. ನನಗೆ ಆ ಫೀಲ್ ಅರ್ಥ ಆಗುತ್ತೆ. ಆ ಕಾರಣಕ್ಕೋಸ್ಕರನೇ ಬಹಳಷ್ಟು ರಿಸರ್ಚ್ ಮಾಡಿ ಈ ಒಂದು ಇನ್ಫಾರ್ಮೇಷನ್ನ ತಂದಿರೋದು. ನರ್ಸರಿಯಲ್ಲಿ ನಾವು ತಗೊಳ್ಳುವಂತಹ ದಾಸವಾಳ ಗಿಡಗಳು ಜಾಸ್ತಿ ಹೂ ಬಿಡಬೇಕು ಅಂದರೆ ಆ ಗಿಡಗಳು ಹೇಗಿರಬೇಕು ಅನ್ನೋದನ್ನು ನಾನು ನಿಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ. ಸೊ ಅಷ್ಟೆಲ್ಲ ಕೇರ್ ತೊಗೊಂಡು ಗಿಡಗಳನ್ನೇನೋ ಒಳ್ಳೆ ಗಿಡಗಳನ್ನು ಆಯ್ಕೆ ಮಾಡಿ ತೊಗೊಬಂದಿರ್ತೀರ. ಆದರೆ ಆ ಗಿಡಗಳಲ್ಲಿ ಇರುವಂತಹ ಈ ರೀತಿ ನೆಟ್ ಪಾಟ್ಗಳನ್ನು ತೆಗಿಬೇಕೋ ಬೇಡವೋ ಅನ್ನೋದೇ ದೊಡ್ಡ ಸಮಸ್ಯೆ ಆಗುತ್ತೆ. ತೆಗಿಯಕ್ಕೆ ಹೋದರೆ ಗಿಡದ ಬೇರುಗಳೆಲ್ಲ ಹಾಳಾಗುತ್ತೆ. ಇಟ್ಟರೆ ಬೇರು ಚೆನ್ನಾಗಿ ಬೆಳೆಯೋದಿಲ್ವೇನೋ ಅಂತ ತುಂಬ ಜನ ಹೇಳ್ತಾರೆ. ಸಾಮಾನ್ಯವಾಗಿ ನೀವು ತರುವಂತಹ ಗ್ರಾಫ್ಟೆಡ್ ರೋಸ್ ಗಿಡಗಳಲ್ಲಿ ಈ ರೀತಿಯ ನೆಟ್ ಪಾಟ್ ಇರೋದಿಲ್ಲ. ನೆಟ್ ಪಾಟ್ ತುಂಬ ಯೂಸ್ ಮಾಡೋದು ಯಾವುದಕ್ಕೆ ಅಂದರೆ ಈ ದಾಸವಾಳ ಗಿಡಗಳಿಗೇನೆ. ನೋಡಿ, ನರ್ಸರಿಯವರು ಸುಮ್ಮನೆ ನೆಟ್ ಪಾಟ್ನ ಯೂಸ್ ಮಾಡೋದಿಲ್ಲ. ಅದನ್ನು ಯೂಸ್ ಮಾಡೋದಕ್ಕೆ ಒಂದು ರೀಸನ್ ಇದೆ. ನೆಟ್ ಪಾಟ್ ಈ ರೀತಿ ಚಿಕ್ಕದು ಇರುತ್ತೆ. ಇನ್ನು ಕೆಲವೊಂದಿಷ್ಟು ದೊಡ್ಡ ನೆಟ್ ಪಾಟ್ಗಳನ್ನು ಸಹ ಯೂಸ್ ಮಾಡಿರ್ತಾರೆ. ಇದನ್ನು ಅವರು ಗ್ರಾಫ್ಟ್ ಮಾಡಿರುವಂತಹ ಪ್ಲೇಸ್ನಲ್ಲಿ ಯೂಸ್ ಮಾಡಿರ್ತಾರೆ. ಇದೇ ಥರ ನೆಟ್ ಪಾಟನ್ನು ಹೈಡ್ರೋಪೋನಿಕ್ ಮೆಥಡಲ್ಲಿ ವೆಜಿಟೇಬಲ್ನ ಬೆಳೆಯೋದಕ್ಕೆ ಸಹ ಯೂಸ್ ಮಾಡ್ತಾರೆ. ಆದರೆ ದಾಸವಾಳ ಗಿಡದಲ್ಲಿ ಕಟ್ಟಿಂಗನ್ನು ಬೆಳೆಸುವಾಗ, ಕಸಿ ಕಟ್ಟುವಾಗ ಅಥವಾ ಕೆಲವೊಂದೊಂದು ಸರ್ತಿ ಏರ್ ಲೇಯರಿಂಗ್ ಮಾಡುವಾಗ ಈ ನೆಟ್ ಪಾಟನ್ನು ಬಳಸ್ತಾರೆ. ಇಲ್ಲಿ ನೋಡಿ, ಈ ರೀತಿ ಗ್ರಾಫ್ಟ್ ಮಾಡಿದಂತಹ ಏರಿಯಾದಲ್ಲಿ ಮಣ್ಣು ಜಾಸ್ತಿ ನಿಲ್ಲಬಾರ್ದು, ಅದರಿಂದ ನೀರು ನಿಂತು ಗ್ರಾಫ್ಟ್ ಮಾಡಿದಂತಹ ಆ ಪ್ಲೇಸ್ ಕೊಳಿಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ನೆಟ್ ಪಾಟನ್ನು ಯೂಸ್ ಮಾಡಿರ್ತಾರೆ. ಗ್ರಾಫ್ಟ್ ಮಾಡಿದಂಥ ಈ ಏರಿಯಾದಲ್ಲಿ ಬೇರು ಚೆನ್ನಾಗಿ ಬೆಳಿಬೇಕು ಅಂದರೆ ಗಾಳಿ ಚೆನ್ನಾಗಿ ಆಡಬೇಕು. ಬಿಗಿಯಾಗಿ ಮಣ್ಣು ಕುತ್ಕೊಂಡ್ರೆ ಅಲ್ಲಿ ಬೇರು ಚೆನ್ನಾಗಿ ಡೆವಲಪ್ ಆಗೋದಿಲ್ಲ, ಗಿಡ ಚೆನ್ನಾಗಿ ಬರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ನೆಟ್ ಪಾಟನ್ನು ಯೂಸ್ ಮಾಡಿರ್ತಾರೆ. ಗ್ರಾಫ್ಟ್ ಮಾಡಿದಂಥ ಜಾಗ ಅಥವಾ ಈ ಕಟ್ಟಿಂಗನ್ನು ನಟ್ಟಿರುವಂತಹ ಜಾಗ ನೀರು ನಿಲ್ಲದೆ ಡ್ರೈ ಇರೋದ್ರಿಂದ ಬೇರು ಕೊಳೆಯೋದಿಲ್ಲ. ಯಾವಾಗ ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ, ಗಿಡ ಕೂಡ ಹೆಲ್ದಿಯಾಗಿ ಗ್ರೋ ಆಗುತ್ತೆ. ಈ ರೀಸನ್ಗೋಸ್ಕರ ನರ್ಸರಿಯವರು ನೆಟ್ ಪಾಟನ್ನು ಯೂಸ್ ಮಾಡ್ತಾರೆ. ನೆಟ್ ಪಾಟಲ್ಲಿ ತುಂಬ ಅಗಲವಾಗಿರುವ ಹೋಲ್ ಇರೋದ್ರಿಂದ ಬೇರುಗಳು ಸರಾಗವಾಗಿ ಎಲ್ಲ ಕಡೆ ಕೂಡ ಬೆಳೆಯುತ್ತೆ. ಜೊತೆಗೆ ಜಾಸ್ತಿ ಮಣ್ಣು ನಿಲ್ಲೋದಿಲ್ಲ, ಇದರಿಂದ ನೀರು ನಿಲ್ಲೋದಿಲ್ಲ. ಇದರಿಂದ ಬೇರಿನ ಬೆಳವಣಿಗೆ ಸಹ ಚೆನ್ನಾಗಾಗತ್ತೆ. ಈಗ ಗೊತ್ತಾಯ್ತಲ್ಲ ನರ್ಸರಿಯವರು ಯಾಕೆ ನೆಟ್ ಪಾಟನ್ನು ಯೂಸ್ ಮಾಡ್ತಾರೆ ಅಂತ ಹೇಳಿ. ನರ್ಸರಿಯಿಂದ ಆಗತಾನೆ ತಂದಿರೋ ಗಿಡವನ್ನು ರೀಪಾಟ್ ಮಾಡಬಾರ್ದು. ತಂದು ಸುಮಾರು ಒಂದು 4-5 ದಿನ, ಅಟ್ಲೀಸ್ಟ್ ಒಂದು ವಾರ ನಿಮ್ಮ ಕ್ಲೈಮೇಟ್ಗೆ ಅದನ್ನು ಅಡ್ಜಸ್ಟ್ ಆಗೋದಕ್ಕೆ ಬಿಡಿ. ಆ ನಂತರ ರೀಪಾಟನ್ನು ಮಾಡಿ. ರೀಪಾಟ್ ಮಾಡಬೇಕಾದ್ರೆ ಈ ನೆಟ್ ಪಾಟನ್ನು ಕಟ್ ಮಾಡಬೇಕಾದ್ರೆ ಅದರ ಒದ್ದಾಟವನ್ನು ನೋಡಿದ್ರೆ ಸಾಕು, ನಿಮಗೇ ಅದು ಏನೋ ನಾವು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಯಾಕಂದರೆ ಸುಲಭದಲ್ಲಿ ನಾವು ಆ ನೆಟ್ ಪಾಟ್ನ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ನಿಮಗೆ ತೋರಿಸ್ಬೇಕು ಅಂತ ಹೇಳಿನೇ ನಾನು ಈ ಗಿಡದಲ್ಲಿ ನೆಟ್ ಪಾಟ್ನ ಕಟ್ ಮಾಡ್ತಾ ಇದ್ದೀನಿ.
ತುಂಬ ಈಸಿಯಾಗಿ ಇರಲಿಲ್ಲ. ಮಣ್ಣು ತುಂಬ ಚೆನ್ನಾಗಿತ್ತು, ಲೂಸ್ ಇತ್ತು. ಹಾಗಾಗಿ ಹೀಗೆ ಇಡ್ತಿದ್ದಾಗೇ ಆ ಮಣ್ಣೆಲ್ಲ ಉದುರ್ಕೊಳ್ತಾ ಇತ್ತು. ಮೇಲ್ಗಡೆನೇ ನೆಟ್ ಪಾಟ್ ಕಾಣಿಸ್ತಾ ಇತ್ತು. ಸೊ ಮೇಲೆ ಕಂಡಿದ್ದನ್ನೆಲ್ಲ ನಾನು ಕಟ್ ಮಾಡಿದೆ. ನಿಮಗೆ ತೋರಿಸ್ಬೇಕು ಅಂತ ಹೇಳಿನೇ ಪರ್ಟಿಕ್ಯುಲರ್ ಆಗಿ ನಾನು ಈ ಗಿಡದಲ್ಲಿ ಪೂರ್ತಿಯಾಗಿ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ನರ್ಸರಿಯಿಂದ ತಂದಿರುವಂತಹ ಗಿಡವನ್ನು ಸ್ಟಾರ್ಟಿಂಗ್ ನಾವು ರೀಪಾಟ್ ಮಾಡುವಾಗ ಈ ರೀತಿ ಅದರ ಮದರ್ ಸಾಯಿಲ್ನ ಬಿಡಿಸಬಾರ್ದು. ಹೀಗೆಲ್ಲ ಅದನ್ನು ಬಿಡಿಸಿ ಬೇರನ್ನು ಡಿಸ್ಟರ್ಬ್ ಮಾಡಬಾರ್ದು. ಯಾಕಂದರೆ ಈಗ ಅದರಲ್ಲಿ ಎಳೆಯ ಬೇರುಗಳು ಬಂದಿರುತ್ತೆ. ನಾನು ಮುಂದಿನ ವಿಡಿಯೋದಲ್ಲಿ ನರ್ಸರಿ ಗಿಡವನ್ನು ಹೇಗೆ ರೀಪಾಟ್ ಮಾಡಬೇಕು, ಅದು ಕರೆಕ್ಟಾದ ವಿಧಾನ ಹೇಗೆ, ಪಾಟಿಂಗ್ ಸಾಯಿಲ್ ಹೇಗೆ ರೆಡಿ ಮಾಡ್ಕೊಳ್ಬೇಕು, ಬೇರು ಹೇಗೆ ಚೆನ್ನಾಗಿ ಬೆಳಿಬೇಕು, ಲೈಫ್ ಟೈಮ್ ನಮ್ಮ ಹತ್ರ ಗಿಡ ಉಳಿಬೇಕಂದ್ರೆ ಹೇಗೆ ರೀಪಾಟ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಆ ವಿಡಿಯೋನ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಈ ವಿಡಿಯೋದಲ್ಲಿ ನೆಟ್ ಪಾಟ್ ಬಗ್ಗೆ ಇರುವಂತಹ ಡೌಟ್ಗೆ ಫುಲ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ನಿಮಗೆ ತೋರಿಸ್ಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ಗಿಡವನ್ನು ರೀಪಾಟ್ ಮಾಡ್ತಾ ಇರೋದೇ ನಿಮಗೆ ತೋರಿಸ್ಬೇಕು ಅಂತ. ನೋಡಿ, ಇದರಲ್ಲಿ ತುಂಬ ಎಳೆಯ ಬೇರುಗಳು ಬಂದಿದೆ. ಬೇರು ಎಲ್ಲವೂ ಕೂಡ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ತಾಯಿ ಬೇರು, ತಂತು ಬೇರು ಸಿಸ್ಟಮ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಎಳೆಯ ಬೇರುಗಳನ್ನು ತಂತು ಬೇರು ಅಂತ ಕರಿತೀವಿ. ಹಾಗೆ ದಪ್ಪ ಇರುವಂತಹ ಬೇರನ್ನು ತಾಯಿ ಬೇರು ಅಂತ ಹೇಳಿ ಕರಿತೀವಿ. ಆ ಒಂದು ರೂಟಿಂಗ್ ಸಿಸ್ಟಮೇ ದಾಸವಾಳ ಗಿಡಗಳಿಗೆ ಇರೋದು. ನೀವು ಮಣ್ಣಲ್ಲಾದರೂ ನಡ್ಬೋದು ಅಥವಾ ಪಾಟಲ್ಲಾಗಲಿ ಅಥವಾ ಗ್ರೋ ಬ್ಯಾಗಲ್ಲಾಗಲಿ ನಡಬಹುದು. ಇದನ್ನು ನೋಡಿ, ನಾವೀಗ ಆ ನೆಟ್ ಪಾಟ್ನ ರಿಮೂವ್ ಮಾಡಬೇಕು ಅಂತಂದರೆ ಮೊದಲಿಗೆ ಈ ರೀತಿ ಸಾಯಿಲ್ನ ಪೂರ್ತಿಯಾಗಿ ರಿಮೂವ್ ಮಾಡ್ಕೊಳ್ಬೇಕು. ಸಾಯಿಲ್ನ ಪೂರ್ತಿ ರಿಮೂವ್ ಮಾಡ್ದೇ ನೀವು ಆ ನೆಟ್ ಪಾಟ್ನ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾವಾಗಲೂ ನೆನ್ಪಿಟ್ಕೊಳ್ಳಿ, ನರ್ಸರಿಯಿಂದ ತಂದಿರುವ ಯಾವುದೇ ಗಿಡ ಆದ್ರೂ ನೀವು ಮೊದಲ ಬಾರಿ ರೀಪಾಟ್ ಮಾಡುವಾಗ, ಅಂದರೆ ತಂದು ಫಸ್ಟ್ ಟೈಮ್ ರೀಪಾಟ್ ಮಾಡ್ತೀರಲ್ಲ, ಆವಾಗ ನೀವು ತಂದು ಒಂದು ಪಾಟಲ್ಲಿ ಹಾಕಿ ಆ ಪಾಟಿಂದ ಇನ್ನೊಂದು ಪಾಟ್ಗೆ ರೀಪಾಟ್ ಮಾಡ್ತಿರಲ್ಲ, ಆವಾಗಲ್ಲ. ಫಸ್ಟ್ ಟೈಮ್ ರೀಪಾಟ್ ಮಾಡುವಾಗ ಈ ರೀತಿ ಅದರ ಮದರ್ ಸಾಯಿಲ್ನ ಪೂರ್ತಿಯಾಗಿ ತೆಗೆದು ಅದರ ಬೇರನ್ನೆಲ್ಲ ಡಿಸ್ಟರ್ಬ್ ಮಾಡಿ ಹೀಗೆ ರೀಪಾಟ್ ಮಾಡಿದ್ರೆ ಖಂಡಿತವಾಗ್ಲೂ ಆ ಗಿಡ ಚೇತರಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಒದ್ದಾಟ ಆ ಒಂದು ನೆಟ್ ಪಾಟ್ನ ಕಟ್ ಮಾಡಬೇಕು ಅಂತ ಅಂದರೆ. ಹೀಗೆ ಅಷ್ಟು ಒದ್ದಾಡಿಕೊಂಡು ಆ ನೆಟ್ ಪಾಟ್ ಕಟ್ ಮಾಡುವಂಥ ಅವಶ್ಯಕತೆ ಇದೆಯಾ? ನಿಜವಾಗ್ಲೂ ನೀವು ಯೋಚನೆ ಮಾಡಿ. ಯಾಕಂದರೆ ಫ್ರೆಂಡ್ಸ್, ಒಂದು ಗಿಡದ ರೂಟ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಇರುತ್ತೆ ಅಂತಂದರೆ, ನೀವು ಅದು ಎಂಥದೇ ಪಾಟಲ್ಲಿ ಬೆಳೆಸಿದ್ರೂ ಸಹ ಅದನ್ನೇ ಬ್ರೇಕ್ ಮಾಡಿ ಬೆಳೆಯುವಷ್ಟು ರೂಟ್ ಸಿಸ್ಟಮ್ ಇರುತ್ತೆ. ಅಂದರೆ ರೂಟು ಅಷ್ಟು ಸ್ಟ್ರಾಂಗ್ ಇರುತ್ತೆ. ಅದು ಪ್ಲಾಸ್ಟಿಕ್ ಪಾಟ್ ಆಗಲಿ, ಸಿಮೆಂಟ್ ಪಾಟ್ ಆಗಲಿ, ಅದನ್ನು ಒಡೆದು ರೂಟು ಬೆಳೆಯುವಷ್ಟು ರೂಟು ಸ್ಟ್ರಾಂಗ್ ಇರುತ್ತೆ. ಅಷ್ಟು ಸ್ಟ್ರಾಂಗ್ ಇರುವಂತಹ ಒಂದು ಬೇರಿನ ಸಿಸ್ಟಮ್ ಇರುವಂತಹ ನಮ್ಮ ಗಿಡಗಳಿಗೆ ಈ ಒಂದು ನೆಟ್ ಪಾಟ್ ಹೆವಿ ಆಗುತ್ತಾ? ಇಲ್ಲ ಅಲ್ವಾ? ಆಲ್ರೆಡಿ ಆ ನೆಟ್ ಪಾಟಲ್ಲಿ ಬೇರು ಚೆನ್ನಾಗಿ ಬೆಳೆಯೋದಕ್ಕೆ ಹೋಲ್ ಇರುತ್ತೆ. ಆ ಹೋಲನ್ನು ಮೀರುವಷ್ಟು ದೊಡ್ಡ ಬೇರು ಡೆವಲಪ್ಮೆಂಟ್ ಆದಾಗ ಮಾತ್ರ ಆ ನೆಟ್ ಪಾಟ್ ನಮಗೆ ಸಮಸ್ಯೆ ಆಗತ್ತೆ ಅಲ್ವಾ? ನರ್ಸರಿಯಿಂದ ತಂದಿದ್ದ ಮೊದಲನೇ ಸರ್ತಿನೇ ಅದನ್ನು ರೀಪಾಟ್ ಮಾಡುವಾಗ ಆ ಗಿಡಕ್ಕೆ ಇಷ್ಟೊಂದು ಹಿಂಸೆ ಕೊಟ್ಟರೆ ಹೇಗೆ ತಾನೇ ಅದು ಸರ್ವೈವ್ ಆಗುತ್ತೆ ಹೇಳಿ? ಸೊ ಸ್ನೇಹಿತರೆ, ಏನೂ ತಲೆ ಕೆಡಿಸ್ಕೊಳ್ಬೇಡಿ. ನೆಟ್ ಪಾಟ್ನ ಹಾಗೆ ಇಟ್ಬಿಟ್ಟು ರೀಪಾಟ್ ಮಾಡಿ. ಕೆಲವೊಂದಿಷ್ಟು ವೆಬ್ಸೈಟ್ಗಳಲ್ಲಿ, ಗಿಡಗಳನ್ನು ಸೇಲ್ ಮಾಡುವಂತಹ ವೆಬ್ಸೈಟ್ಗಳಲ್ಲಿ ಇದನ್ನೇ ರೆಕಮೆಂಡ್ ಮಾಡ್ತಾರೆ, ನೆಟ್ ಪಾಟ್ನ ರಿಮೂವ್ ಮಾಡಬೇಡಿ ಅಂತ. ನಾನು ಅವ್ರ ಕಸ್ಟಮರ್ ಸರ್ವಿಸ್ಗೆಲ್ಲ ಕಾಲ್ ಮಾಡಿ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಈ ಟಾಪಿಕ್ ತುಂಬ ಸಿಂಪಲ್ ಆದ್ರೂ ತುಂಬ ಕಾಂಪ್ಲಿಕೇಟ್ ಇದೆ. ಅರ್ಥನೇ ಆಗಲ್ಲ. ಕೆಲವ್ರು ತೆಗಿಬೇಕಂತಾರೆ, ತೆಗಿಬಾರ್ದಂತ ಅಂತಾರೆ. ನನಗೆ ತುಂಬ ರಿಸರ್ಚ್ ಮಾಡಿದ ಮೇಲೆ ಇಷ್ಟು ಇನ್ಫಾರ್ಮೇಷನ್ ಸಿಕ್ಕಿರೋದು. ನೋಡಿ, ಇದರಲ್ಲಿ ಆಲ್ರೆಡಿ ಇಷ್ಟು ಹೋಲ್ ಇರುತ್ತೆ. ಇಷ್ಟು ದಪ್ಪ ಬೇರು ಬೆಳೆಯುವಷ್ಟು, ಡೆವಲಪ್ಮೆಂಟ್ ಆಗುವಷ್ಟು ಟೈಮ್ ಇರುತ್ತೆ. ಆ ನಂತರ ಬೇರು ಬೆಳೆಯೋದಕ್ಕೆ ಅದು ಅಡ್ಡ ಆದರೆ ಆಗಬೇಕು. ಅಷ್ಟೊತ್ತಿಗೆ ಆಲ್ರೆಡಿ ಬೇರು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಈ ನೆಟ್ ಪಾಟನ್ನೇ ಕಟ್ ಮಾಡಿ ಬೆಳೆಯುವಷ್ಟು ಬೇರು ಸ್ಟ್ರಾಂಗ್ ಆಗಿರುತ್ತೆ. ತಾಯಿ ಬೇರು ತುಂಬ ಪವರ್ಫುಲ್ ಇರುತ್ತೆ. ದಾಸವಾಳ ಗಿಡಗಳ ಬೇರು ಆ್ಯಕ್ಚುಲಿ ತುಂಬಾ ಸ್ಟ್ರಾಂಗ್ ಬರುತ್ತೆ. ಇಷ್ಟು ಈಸಿಯಾಗಿ ಕಟ್ ಆಗುವಂತಹ ನೆಟ್ ಪಾಟನ್ನು ಆರಾಮಾಗಿ ಕಟ್ ಮಾಡಿಕೊಂಡು ಬೇರು ಡೆವಲಪ್ಮೆಂಟ್ ಆಗುತ್ತೆ. ಆ ರೇಂಜ್ಗೆ ಬೇರು ಡೆವಲಪ್ಮೆಂಟ್ ಆದರೆ, ಇನ್ನು ನೀವು ಪಾಟಲ್ಲಿ ಬೆಳೆಸ್ತಾ ಇದ್ದರೆ ಈ ಸರ್ತಿ ನೀವು ನೆಟ್ ಪಾಟ್ ಇಟ್ಟೇ ರೀಪಾಟ್ ಮಾಡಿ. ನೆಕ್ಸ್ಟ್ ಟೈಮ್ ಬೇರೆ ಪಾಟ್ಗೆ ಶಿಫ್ಟ್ ಮಾಡುವಾಗ ನಿಮ್ಮ ಗಿಡ ತುಂಬ ಚೆನ್ನಾಗಿ ಬೆಳೆದಿದ್ದು, ಅದರ ಬೇರಿನ ಡೆವಲಪ್ಮೆಂಟು ತುಂಬ ಚೆನ್ನಾಗಾಗಿದ್ದಾಗ ಬೇಕಿದ್ದರೆ ನೀವು ಆ ನೆಟ್ ಪಾಟ್ನ ನಿಧಾನಕ್ಕೆ ರಿಮೂವ್ ಮಾಡ್ಬೋದು. ಆಗ ಗಿಡ ಸರ್ವೈವ್ ಆಗುವಂತಹ ಚಾನ್ಸ್ ತುಂಬ ಜಾಸ್ತಿ ಇರುತ್ತೆ. ಯಾಕಂದರೆ ಆಲ್ರೆಡಿ ಬೇರಿನ ಡೆವಲಪ್ಮೆಂಟ್ ಚೆನ್ನಾಗಾಗಿದ್ದು, ಗಿಡ ಸ್ಟ್ರಾಂಗ್ ಆಗಿ ನಿಮ್ಮ ಕ್ಲೈಮೇಟ್ಗೆ, ನಿಮ್ಮ ಒಂದು ಮನೆಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿರುತ್ತೆ, ನೀವು ಬೆಳೆಸುವ ರೀತಿಗೆ ಅಡ್ಜಸ್ಟ್ ಆಗಿರುತ್ತೆ. ಆವಾಗ ಬೇಕಿದ್ದರೆ ನೀವು ಅದನ್ನು
ನೆಟ್ ಪಾಟ್ನ ಕಟ್ ಮಾಡಿ ತಕ್ಕೊಳ್ಳಿ, ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತಲ್ವ ಅದಕ್ಕೆ. ಇನ್ನು ನೆಲದಲ್ಲಿ ನೆಡುವವರ ವಿಚಾರಕ್ಕೆ ಬಂದರೆ, ನೀವು ಡೈರೆಕ್ಟಾಗಿ ಮಣ್ಣಿಗೆ ಹಾಕಿ ಏನೂ ಸಮಸ್ಯೆ ಆಗೋದಿಲ್ಲ. ಒಂದೇ ಒಂದು ನೆಗೆಟಿವ್ ಅನಿಸೋದು ಏನು ಅಂದರೆ, ಅನ್ನೆಸೆಸರಿಯಾಗಿ ನಮ್ಮ ಭೂಮಿ ತಾಯಿಗೆ ಈ ಪ್ಲಾಸ್ಟಿಕ್ನ ನೆಟ್ ಪಾಟನ್ನು ಆ್ಯಡ್ ಮಾಡ್ತಾ ಇದ್ದೀವಲ್ಲ ಅನ್ನೋದು ಒಂದು ನೆಗೆಟಿವ್ ಪಾಯಿಂಟ್. ಆದರೆ ಕೆಲವೊಂದೊಂದು ಬಯೋಡಿಗ್ರೇಡಬಲ್ ನೆಟ್ ಪಾಟ್ ಕೂಡ ಬರುತ್ತೆ, ಅಂದರೆ ಭೂಮಿಯಲ್ಲಿ ಕರಗಿ ಹೋಗುವಂತಹ ನೆಟ್ ಪಾಟ್ ಕೂಡ ಬರುತ್ತೆ. ಫೈನಲಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗಿರುತ್ತೆ. ಮೊದಲ ಬಾರಿ ರೀಪಾಟ್ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ನೆಟ್ ಪಾಟನ್ನು ರಿಮೂವ್ ಮಾಡಬೇಡಿ. ರಿಮೂವ್ ಮಾಡಿ ನೀವು ಈ ಥರ ಮದರ್ ಸಾಯಿಲ್ನ ಎಲ್ಲ ಡಿಸ್ಟರ್ಬ್ ಮಾಡಿ ಬೇರನ್ನೆಲ್ಲ ತೊಂದರೆ ಕೊಟ್ಟರೆ ನಿಮ್ಮ ಗಿಡವನ್ನು ಉಳಿಸ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಇದನ್ನು ನಿಮಗೆ ಅರ್ಥ ಮಾಡಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನರ್ಸರಿಯಿಂದ ತುಂಬ ಇಷ್ಟಪಟ್ಟು ತಂದಿದ್ದಂಥ ಈ ದಾಸವಾಳ ಗಿಡವನ್ನು ಹೀಗೆ ರೀಪಾಟ್ ಮಾಡಿದ್ದೀನಿ. ಎಸ್, ನಾನು ಇದನ್ನು ಉಳಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಒಂದೊಳ್ಳೆ ಸ್ಪೆಷಲ್ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿ ಒಂದು ಸ್ಪೆಷಲ್ ಲಿಕ್ವಿಡ್ನ ಕೊಡ್ತಾ ಇದ್ದೀನಿ. ಬೇರ್ ಡೆವಲಪ್ಮೆಂಟು ಚೆನ್ನಾಗಾಗಿ ಈ ಒಂದು ಟ್ರಾನ್ಸ್ಪ್ಲಾಂಟ್ ಶಾಕಿಂದ ಆ ಗಿಡ ಸರ್ವೈವ್ ಆಗಬೇಕು ಅನ್ನೋ ರೀಸನ್ಗೋಸ್ಕರನೇ ಒಂದೊಳ್ಳೆ ಮ್ಯಾಜಿಕ್ ಲಿಕ್ವಿಡ್ನ ನಾನು ಇದಕ್ಕೆ ಕೊಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಕೊಟ್ಟಿದ್ದಂತಹ ಮ್ಯಾಜಿಕ್ ಲಿಕ್ವಿಡ್ ಯಾವುದು, ಆ ಗಿಡ ಸರ್ವೈವ್ ಆಗ್ತಾ ಇದೆಯೋ ಇಲ್ವೋ ಎಲ್ಲವನ್ನ ಕೂಡ ನಿಮಗೆ ನಾನು ಅಪ್ಡೇಟ್ ಮಾಡಿ ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನೋಡಿ, ವಿಡಿಯೋ ಶೂಟ್ ಮಾಡಿದ ತಕ್ಷಣ ಇಮಿಡಿಯೇಟಾಗಿ ಆ ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡಿಕೊಂಡು ನಾನು ಆ ಗಿಡವನ್ನು ರೀಪಾಟ್ ಮಾಡಿದೆ. ರೀಪಾಟ್ ಮಾಡಿದ್ದು ಹೀಗಿದೆ. ಆ ನಂತರ ನಾನು ಹೇಳಿದ್ನಲ್ಲ, ಆ ಲಿಕ್ವಿಡ್ನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ ಗಿಡಕ್ಕೆ. ಖಂಡಿತವಾಗ್ಲೂ ನಾನು ಈ ಗಿಡವನ್ನು ಸರ್ವೈವ್ ಮಾಡ್ಕೊಳ್ತೀನಿ. ತುಂಬ ಕಷ್ಟಪಡಬೇಕಾಗತ್ತೆ, ಯಾಕಂದರೆ ಅಷ್ಟೆಲ್ಲ ನಾವು ಅದ್ರ ಬೆಳೆದಿದ್ದಂತಹ ಮಣ್ಣನ್ನು ತೆಗೆದಿದ್ದೀವಿ, ಆ ಬೇರನ್ನು ಹಾಗೆಲ್ಲ ಕಟ್ ಮಾಡಿದ್ದೀವಿ, ಅಷ್ಟೆಲ್ಲ ತೊಂದರೆ ಕೊಟ್ಟಿದ್ದೀವಲ್ವಾ. ಹಾಗಾಗಿ ಈ ಗಿಡವನ್ನು ಸರ್ವೈವ್ ಮಾಡ್ಕೋಬೇಕಾದ್ರೆ ಡೆಫಿನೆಟ್ಲಿ ನಾನು ತುಂಬ ಕೇರ್ ತೊಗೊಳ್ಬೇಕಾಗತ್ತೆ. ಆದರೂ ತೊಗೊಳ್ತೀನಿ. ಈ ಲಿಕ್ವಿಡ್ ಬಗ್ಗೆನೂ ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀನಿ. ಈಗ ಆಲ್ರೆಡಿ ವಿಡಿಯೋ ತುಂಬ ಲೆಂತ್ ಆಗಿದೆ, ಇನ್ನೂ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ಎಲ್ಲನೂ ಕವರ್ ಮಾಡಲಿಲ್ಲ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ಈ ಪ್ರಯತ್ನಕ್ಕೆ ನಿಮ್ಮ ಲೈಕ್ನ ನಾನು ಖಂಡಿತ ಬಯಸ್ತೀನಿ. ಕನಿಷ್ಠ ಈ ವಿಡಿಯೋಗೆ ಒಂದು 500 ಲೈಕ್ ಆದರೂ ಬರಬೇಕು ಅಂತ ಇಷ್ಟಪಡ್ತೀನಿ. ಯಾಕಂದರೆ ಅಷ್ಟು ರಿಸರ್ಚ್ ಮಾಡಿ ನಾನು ನಿಮಗೆ ಈ ವಿಡಿಯೋದ ಈ ಇನ್ಫಾರ್ಮೇಷನ್ಗಳನ್ನು ತಿಳಿಸ್ತಾ ಇರೋದು. ಹಾಗೆ ಮುಂದಿನ ವಿಡಿಯೋಗಳಲ್ಲಿ ದಾಸವಾಳ ಗಿಡವನ್ನು ಹೇಗೆ ಬೀಜ ರೆಡಿ ಮಾಡ್ಕೊಳ್ಬೇಕು, ಬೀಜದಿಂದ ಹೇಗೆ ದಾಸವಾಳ ಗಿಡವನ್ನು ಬೆಳೆಸಬೇಕು ಅನ್ನೋದನ್ನು ಕೂಡ ತಿಳಿಸ್ತೀನಿ. ಚಾನಲಲ್ಲಿ ತುಂಬಾ ಗಾರ್ಡನ್ ರಿಲೇಟೆಡ್ ವೀಡಿಯೋಸ್ಗಳಿದೆ. ಆ ವಿಡಿಯೋಸ್ಗಳನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಮತ್ತೊಂದು ಒಳ್ಳೆಯ ಇನ್ಫಾರ್ಮೇಷನ್ ಇರುವ ಈ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್.